ಸ್ವಾಗತ ವೀಕ್ಷಕರೇ. ಈ ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ವಿಮರ್ಶಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿ. ಒಂದು ಒಳ್ಳೆ ಒಂದು ಕಂಟೆಂಟ್, ಒಂದು ವಿಷಯ, ಒಂದು ಸಬ್ಜೆಕ್ಟ್ಗೆ ಅದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ನೀಡ್ತಕ್ಕಂಥದ್ದು ವಿಮರ್ಶಾತ್ಮಕವಾದ ವ್ಯಕ್ತಿ ಮತ್ತು ನ್ಯಾಯಸಮ್ಮತವಾದಂತ ವ್ಯಕ್ತಿ. ಅನ್ಯಾಯ ಮಾಡುವವರಿಗೆ ಸಹಿಸ್ತಕ್ಕಂಥ ವ್ಯಕ್ತಿ ಅಲ್ಲ, ಅನ್ಯಾಯವನ್ನ ಮೆಟ್ಟಿ ನಿಲ್ಲುವಂಥದ್ದು, ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂತಹ, ನ್ಯಾಯದ ಪರವಾಗಿ, ಬಡವರ ಪರವಾಗಿ, ಅಸಹಾಯಕರ ಪರವಾಗಿ ಧ್ವನಿ ಎತ್ತುವಂತಹ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರದು. ಅದು ಮೊದಲಿಂದನೂ ಬಂದಿದೆ. ಜೊತೆಗೆ ಈ ನಿರ್ಭಯಿ ಅಂತ ಹೇಳ್ಬೋದು. ಯಾವತ್ತಿಗೂ ಭಯ ಇರೋದಿಲ್ಲ, ಧೈರ್ಯವಾಗಿ ಮುನ್ನುಗ್ಗುವಂತಹ ಒಂದು ಛಲ ಗುಣ ಇರುತ್ತೆ. ರಸಿಕರು ಒಳಗಡೆನೆ ಬಹಳಷ್ಟು ರಸಿಕತೆಯನ್ನ ತುಂಬಿಕೊಂಡಿರತಕ್ಕಂತಹ ವ್ಯಕ್ತಿತ್ವ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮೈನಸ್ ಪಾಯಿಂಟ್ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಈ ಹೊಟ್ಟೆ ಬಾಕತನ ಜಾಸ್ತಿ ಇರುತ್ತೆ. ಅಂದ್ರೆ ಊಟ ಮಾಡುವಂಥದ್ದು ಜಾಸ್ತಿ. ಈ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಎಲ್ಲ ರೆಸಿಪಿಗಳನ್ನ ಸವಿಬೇಕು, ವಿವಿಧ ರೆಸಿಪಿಗಳನ್ನ ಸವಿಬೇಕು. ಯಾವುದು ನಾವು ನೋಡ್ತೀವಿ ಅದನ್ನ ತಿನ್ಬೇಕು ಅಂದ್ರೆ ತಿನ್ಲೇಬೇಕು. ಸ್ವಲ್ಪ ಜಾಸ್ತಿ ಊಟ ಮಾಡೋದು, ಇದು ನಿಮ್ಮ ಒಂದು ತರ ಊಟದ ಮೇಲೆ ಜಾಸ್ತಿ ಅವಲಂಬನೆ ಇರುತ್ತೆ. ಮತ್ತೆ ಮಾತಾಡುವಾಗ ಒಂದೊಂದ್ಸಲ ಅಂಕೆ ಮೀರಿ ಮಾತನಾಡಿ ಕೆಲವೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತವೆ. ಇನ್ನು ಈ ವೃಶ್ಚಿಕ ರಾಶಿಯವರ ಮಿತ್ರ ರಾಶಿ ಬಂದು ಕಟಕ ರಾಶಿ ಮತ್ತು ಮೀನ ರಾಶಿ. ಶತ್ರು ರಾಶಿಗಳು ಬಂದು ಮೇಷ, ಸಿಂಹ, ಧನು ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಈ ರಾಶಿಯವರ ಅದೃಷ್ಟದ ದಿನಾಂಕ ಬಂದು 9/8/27 ಆಗಿರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 3, 7, 9. ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ. ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ಇನ್ನು ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಆಗಿರುತ್ತೆ. ಇನ್ನು ನಿಮ್ಮ ರಾಶಿಯ ರತ್ನ ಬಂದು ಹವಳ ಆಗಿರ್ತಕ್ಕಂಥದ್ದು. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಸ್ಪೆಷಲ್ ಆಗಿ ಜುಲೈ ತಿಂಗಳ ಒಂದು ಫಲವನ್ನು ನೋಡಿದಾಗ